ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮುದಗಲ್ಪಟ್ಟಣ ಸಮೀಪದ ಕನಸಾವಿ ಗ್ರಾಮದಲ್ಲಿ ವಂಶಾವಳಿ ಪ್ರಮಾಣ ಪತ್ರ ಪಡೆಯಲು 8,000 ಲಂಚ ಕೇಳಲಾಗಿದೆ ಎಂಬ ಆರೋಪದ ಹಿನ್ನೆಲೆ ನಾಡ ಕಚೇರಿಯಲ್ಲಿ ರೈತ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಕನಸಾವಿ ಗ್ರಾಮದ ರೈತ ರಾಮನಗೌಡ ಹನುಮಗೌಡ ಅವರು ಗ್ರಾಮ ಆಡಳಿತ ಅಧಿಕಾರಿ ಶಿವಪ್ಪ ಅವರು ವಂಶಾವಳಿ ಮಾಡಿಕೊಡುವುದಕ್ಕಾಗಿ 8,000 ಹಣ ಪಡೆದಿದ್ದಾರೆ ಎಂದು ಆರೋಪಿಸಿದರು. ಆರಂಭದಲ್ಲಿ ವಂಶಾವಳಿಗೆ ಅರ್ಜಿ ಸಲ್ಲಿಸುವ ವಿಧಾನ ಕುರಿತು ಮಾಹಿತಿ ಕೇಳಿದಾಗ 8,000 ಕೊಟ್ಟರೆ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾಗಿ ಅವರು ತಿಳಿಸಿದ್ದಾರೆ. ಅವರ ಪ್ರಕಾರ ಹಣ ನೀಡಿದ ಬಳಿಕ 3 ಬಾರಿ ಬಾಂಡ್ ಸಹಿತ ಅರ್ಜಿ ಸಲ್ಲಿಸಿದ್ರು ವಂಶಾವಳಿ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಬಳಿಕ 4ನೇ ಬಾರಿ ಅರ್ಜಿ ಸಲ್ಲಿಸಿ ವಿಚಾರಿಸಿದಾಗ ಮೇಲಧಿಕಾರಿಗಳಿಗೆ ಕೊಡಬೇಕಾಗಿದೆ, ಇನ್ನು 2 ಎಂದು ಒತ್ತಡ ಹಾಕಲಾಗಿದೆ ಅಂತ 1,000 ನೀಡಿ ರಾಮನಗೌಡ ದೂರಿದ್ದಾರೆ. ನಾನು ಪ್ರಾಮಾಣಿಕವಾಗಿ ನಾನೊಬ್ಬ ಮಾಜಿ ಸೈನಿಕ, ಇವ್ರು ಈ ತರ ಇವ್ರು ನೌಕರಿ ಹಿಂಗ ನಾ ರೊಕ್ಕ ಕೊಡು ಯಾರು ಹೇಳಬೇಡ, ನಾ ಮಾಡಿಕೊಡ್ತೀನಿ ಅಂದ್ರೆ ನಾನು ಎಲ್ಲ ಪ್ರಾಬ್ಲಮ್ ಏನ್ರಿ, ನಂಗೆ ನಮ್ಗೆ 3 ಹೆಣ್ಮಕ್ಳು, ನಾವು ಈಗ ಹೊಲ ಮಾರಿ ನಾವು ಈಗ ಅಲ್ಲೇ ಮಾಡಿಕೊಡ್ಬೇಕು ಅಂದ್ರೆ ಯಾರು ಹೇಳ್ಬೇಡ ಮಾಡಿಕೊಡ್ತೀನಿ ಅಂತ ಹೇಳೇನ್ರಿ. ಹೇಳಿಕೆ ಎಲ್ಲ ಮಾಡಿ 2,000 ಕೊಟ್ಟಿದ್ದ ನಾನು 3 ಫೈಲ್ ಹಾಕಿದ್ರು. 3 ಫೈಲ್ ಹಾಕಿದ್ರೆ ಏನಂದ್ರೆ ಟಿ ಸರ್ ರಿಜೆಕ್ಟ್ ಮಾಡಿದ್ರೆ ಅವ್ರು ಹೆಚ್ಚಿಗೆ ರೊಕ್ಕ ಕೇಳಕೈತಾರೆ, ಇನ್ನು 2,000 ಕೊಡೋದ್ರೆ ನಾನು ಮಾಡಿಸಿಂದ ಕೊಡ್ದಂತ ನಾ ಅಂದೇರಿ. ಮತ್ತು ನಮ್ಮ ತಲಾಟಿ ಕೈ ಫೋನ್ ಮಾಡಿಸಿನ್ರಿ, ಅಲ್ಲಿ ಬ್ರದರ್ ಶಿವ ಅದಾರ ನಮ್ಮ ಮಂದಿನ ಆತ ಹೇಳಿದ್ರು ಎಲ್ಲಿ ಎಷ್ಟು ಸಿಗಂದನ್ರಿ? 2,000 ಎಷ್ಟು ಬೇರೆ ಹಾಕಿರಿ ಅರ್ಜಿ ರೀ? 3 ಸಲ ಹಾಕಿನ್ರಿ, ಇದು 4ನೇ. ಏನಂತನ್ರಿ ಗಾಳಿ ಕೇಳಿ? ಈಗ ಏನಂತನ್ರಿ ಟಿ ಸರ್ ರೊಕ್ಕ ಕೇಳ್ತಾರ, ಹೆಚ್ಚಿಗೆ ಅವ್ರು ರಿಜೆಕ್ಟ್ ಮಾಡಕತ್ತಾರ ಅಂತ ಹೇಳಿ 8,000 ಕೊಟ್ಟಿದ್ದನ್ರಿ. ಹಾಂ ರೀ ಶಿವ್ರಿ ಇದು ಕನಸಾಯಿ ತಲಟ್ರಿ ಆತ್ಮ ಫೋನ್ ಸಿಗ್ತಾವ 20 ಸಲ ಬಂದಿದ್ರಿ, ಇವ್ರ ಕೈಗೆ ಸಿಗೋಲ್ಲ. ಅದು ಎದಕ್ಕೆ 500 ಎದಕ್ಕೆ ಕೊಟ್ರಿ? ಇದಕ್ಕೆ ರೀ ಬೆಳೆ ಪರಿಹಾರಕ್ಕೆ ರೀ. ಹಾಕೇನನ್ರಿ ಬೆಳಗ್ಗೆ ನನಗೆ ಯಾವ ಪರಿಹಾರ ಹಾಕಿಲ್ಲ, ಇಲ್ಲೇ ಬೆಳಗ್ಗೆ ಟೀ ಅಂಗಡಿ ತಗೊಂಡು ಕೊಟ್ಟಿನಿ. ನಾನು ಅಕ್ಬರ್ 100 ಕೊಟ್ಟಿನಿ, 500 ಕೊಟ್ಟಿನಿ. ಅದಕ್ಕೆ ಏನು ಬಿಡ್ರಿ, ಅದೇನು ನಾ ಕೊಡ್ರಿ ಚಾ ಕುಡಿಯೋಕೆ ಇವ್ರು ಕೊಟ್ಟಿನಿ. ಇವತ್ತಿಗೆ ಆದ್ರೂ ನಾನು ಬಂದೇ ಇಲ್ಲ, ಪರಿಹಾರನ ಬಂದಿಲ್ಲ. ಇಡೀ 3 ಮಂದಿ ಏನು ಕೊಳ್ಳಾರ್ದವ್ರು ಬಂದು ಅವು ಯಾರ್ಯಾರು ಆಕಳಾದ್ರು ಬಂದ್ರೆ ಏನೋ ಏನಾಗೈತೆ ಬಂದವ ಅಂತ ನೋಡ್ರಿ, ಏನಂತ ನನಗೆ ಅನ್ನಕ್ಕೆ ಬರೋದು. ಈ ಹಿನ್ನೆಲೆ ಲಿಂಗಸಗೂರು ತಹಸೀಲ್ದಾರ್ ಅವರು ತನಿಖೆ ಮಾಡಿ ನ್ಯಾಯ ಒದಗಿಸಬೇಕು ಅಂತ ಅವರು ಒತ್ತಾಯಿಸಿದರು. ಇನ್ನೊಂದು ಕಡೆ ಗ್ರಾಮ ಆಡಳಿತ ಅಧಿಕಾರಿ ಶಿವಪ್ಪ ಅವರು ಲಂಚ ಪಡೆದಿರುವುದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದು, ಯಾವುದೇ ಹಣ ಪಡೆದಿಲ್ಲ, ದಾಖಲೆ ಇದ್ರೆ ಕೊಡ್ಲಿ ಅಂತ ಪ್ರತಿಕ್ರಿಯಿಸಿದ್ದಾರೆ. ಈ ವಿಚಾರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಲಿಂಗಸಗೂರು ಘಟಕದ ಅಧ್ಯಕ್ಷ ಶರಣಪ್ಪ ಕಟ್ಟಿಮನಿ ಅವರು ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸಂಧಾನಕ್ಕೆ ಪ್ರಯತ್ನಿಸಿದ್ರು. 2 ಪಕ್ಷಗಳು ತಮ್ಮ ತಮ್ಮ ನಿಲುವುಗಳನ್ನು ಬದಲಿಸಿದ ಹಿನ್ನೆಲೆ ಮಾತುಕತೆ ವಿಫಲವಾಗಿದೆ. ಲಂಚ ಆರೋಪದ ಕುರಿತು ತಕ್ಷಣ ಮೇಲಧಿಕಾರಿಗಳು ಸಮಗ್ರ ತನಿಖೆ ಮಾಡಿ ನೊಂದ ರೈತನಿಗೆ ನ್ಯಾಯ ಒದಗಿಸಬೇಕು ಅಂತ ಶರಣಪ್ಪ ಕಟ್ಟಿಮನಿ ಆಗ್ರಹಿಸಿದ್ದಾರೆ. ಬಸವರಾಜ್ ಹುಂದೂರು, ಟಿವಿ20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.